ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಂದು ಸಲನಾದರೂ ಅನಿಸಿರುತ್ತೆ ಒಂದು ರೂಬಿಕ್ ಕ್ಯೂಬ್ನ ಸಾಲ್ವ್ ಮಾಡಬೇಕು ಅಂತ, ಬಟ್ ನೀವು ಅದನ್ನು ಟ್ರೈ ಮಾಡಿರಲ್ಲ. ಇನ್ ಕೇಸ್ ನೀವು ಟ್ರೈ ಮಾಡಿ ಆಗಿಲ್ಲ ಅಂತ ಅಂದರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಹೇಗೆ ಒಂದು ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಕಲಿಬೇಕಂತ ಅಂದರೆ ನೀವು ಸ್ವಲ್ಪ ಗಮನ ಬಿಟ್ಟು ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಿಮ್ಮ ಹತ್ರ ಒಂದು ರೂಬಿಕ್ಸ್ ಕ್ಯೂಬ್ ಇರಲೇಬೇಕು, ಆವಾಗ ಮಾತ್ರ ನೀವು ಇದನ್ನು ಕಲಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕ್ಯೂಬ್ನ ಸಾಲ್ವ್ ಮಾಡಬೇಕಂತಂದರೆ ಅದಕ್ಕೂ ಮುಂಚೆ ನಾವು ಕೆಲವೊಂದು ಕ್ಯೂಬ್ನ ಬೇಸಿಕ್ನ ತಿಳ್ಕೊಬೇಕು. ನೋಡಿ, ಕ್ಯೂಬಲ್ಲಿ ಟೋಟಲಾಗಿ 6 ಕಲರ್ಗಳಿದ್ದಾವೆ. ಅದು ಯಾವುದು ಅಂತಂದರೆ ವೈಟು, ಆರೆಂಜ್, ಯೆಲ್ಲೋ, ರೆಡ್, ಬ್ಲೂ ಆ್ಯಂಡ್ ಗ್ರೀನ್. ಸೊ ಇವಾಗ ನೋಡಿ, ಈ ವೈಟ್ನ ಅಪೋಸಿಟ್ ಬಂದು ಯೆಲ್ಲೋ ಇರುತ್ತೆ, ಆಮೇಲೆ ಗ್ರೀನ್ನ ಅಪೋಸಿಟ್ ಬಂದು ಬ್ಲೂ ಇರುತ್ತೆ, ಆರೆಂಜ್ನ ಅಪೋಸಿಟ್ ಬಂದು ರೆಡ್ ಇರುತ್ತೆ. ಸೊ ಇದು ಯಾವತ್ತೂ ಕೂಡ ಯಾವುದೇ ಕ್ಯೂಬಲ್ಲೂ ಕೂಡ ಚೇಂಜ್ ಆಗಿರಲ್ಲ. ಯಾವಾಗಲೂ ಈ ಅಪೋಸಿಟ್ಗಳು ನಾನು ಹೇಳಿರೋ ಹಾಗೆ ಸೇಮ್ ಇರುತ್ತೆ. ಸ್ಟಾರ್ಟ್ ಮಾಡಿದವಾಗ ಈ ರೊಟೇಷನ್ಗಳು ಕನ್ಫ್ಯೂಸ್ ಆಗುತ್ತೆ. ನಾನು ನಿಮಗೆ ಕನ್ಫ್ಯೂಸ್ ಮಾಡಿದೆ. ಇದನ್ನು ಈಸಿಯಾಗಿ ಹೇಗೆ ಮಾಡಬೇಕಂತ ನನ್ನ ಸ್ಟೈಲಲ್ಲೇ ಹೇಳ್ಕೊಡ್ತೀನಿ, ಆವಾಗ ನಿಮಗೂ ಕೂಡ ಕನ್ಫ್ಯೂಸ್ ಆಗಲ್ಲ. ಸೊ ಬೇಸಿಕಲಿ ನಾನು ಈ ಒಂದು ಕ್ಯೂಬ್ನ ಸಾಲ್ವ್ ಮಾಡುವಾಗ 3 ಸ್ಟೆಪ್ನ ಫಾಲೋ ಮಾಡ್ತೀನಿ. ಅದನ್ನು ನಿಮಗೆ ಈಸಿಯಾಗಿ ಹೇಳಿ ಕೂಡ ಕೊಡ್ತೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಈ ರೀತಿಯಾಗಿ ಮಾಡಬೇಕು. ಲೈಕ್ ನಾವು ಮುಂಚೆ ಬೇಸನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ವೈಟನ್ನು ನಾವು ಜೋಡಿಸ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ಈ ಕಾರ್ನರ್ಗಳಿದೆಯಲ್ಲ, ಇವಾಗ ಈ ಪೀಸ್ಗಳು ಈ ಶೇಪಲ್ಲಿ ನಮಗೆ ಮೂಡಿ ಬರಬೇಕು. ಸೊ ಇದು ಮಾಡಬೇಕಂತಂದರೆ ಮುಂಚೆ ನಾವೇನು ಮಾಡಬೇಕು, ಚೆನ್ನಾಗಿರುವಂಥ ಈ ಒಂದು ಕ್ಯೂಬ್ನ ಹಾಳು ಮಾಡ್ಕೊಳ್ಳೋಣ. ಸೊ ಇದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಅದನ್ನು ರೆಡಿ ಮಾಡಿಟ್ಕೊಂಡಿದ್ದು. ಸೊ ಇವಾಗ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾಗಿ ನಾನು ಇದನ್ನು ನೀಟಾಗಿ ರೆಡಿ ಮಾಡ್ಕೊಂಡಿಲ್ಲ. ಸೊ ಇವಾಗ ನಾವು ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಬೇಸ್ನ ರೆಡಿ ಮಾಡ್ಕೋಬೇಕು ಅಂತಂದರೆ ಫಸ್ಟಿಗೆ ನೋಡಿ, ನಾವು ಇವಾಗ ಈ ವೈಟ್ ನಮಗೆ ಬೇಕು. ನಾವು ವೈಟನ್ನು ಕೆಳಗಡೆ ಹಿಡ್ಕೊಂಬರೋಣ. ನೋಡಿ, ಇದು ವೈಟ್ ಇದೆ ಅಲ್ವಾ, ಇದು ಯಾವಾಗಲೂ ಕೆಳಗಡೆ ಹೀಗೆ ಹಿಡ್ಕೋಬೇಕು. ಸೊ ನೀವಿಲ್ಲಿ ಗಮನಿಸ್ಬೋದು, ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾನು ಯಾವ ರೀತಿಯಾಗಿ ಹಿಡ್ಕೋತೀನಿ ಮತ್ತು ಯಾವ ರೀತಿಯಾಗಿ ಇವನ್ನ ಟರ್ನ್ ಮಾಡ್ತೀನಿ ಅನ್ನೋದು ನೀವು ಕ್ಲಿಯರಾಗಿ ನೋಡ್ಕೋಬೇಕು. ಇನ್ ಕೇಸ್ ನೀವು ನಾನು ಇವಾಗ ಈ ರೀತಿಯಾಗಿ ಇಟ್ಕೊಂಡಿದ್ದೀನಲ್ವ, ಈಗ ಮಾಡ್ತಾಯಿದ್ದೀನಿ. ಸೊ ನೀವೇನೋ ಬೇರೆ ರೀತಿಯಲ್ಲಿ ಇಟ್ಕೊಂಡು ಮಾಡಿದರೆ ಆವಾಗ ಕ್ಯೂಬು ಕ್ಲಿಯರಾಗಿ ಸಾಲ್ವ್ ಆಗಲ್ಲ. ಸೊ ಫ್ರೆಂಡ್ಸ್, ಇವಾಗ ಸ್ಟೆಪ್ ನಂಬರ್ 1 ಶುರು ಮಾಡೋಣ. ಮೊದಲಿಗೆ ನೋಡಿ, ನಾನು ವೈಟನ್ನು ಕೆಳಗಡೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ವೈಟ್ ಕೆಳಗಡೆ ಇಟ್ಕೊಂಡಿದ್ದೀನಿ, ಎಲ್ಲೋ ಮೇಲಿರಬೇಕು. ಸೊ ನಾವು ಇವಾಗ ಏನು ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಮಾಡಲಿಕ್ಕೆ ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಎಲ್ಲೋ ಪಕ್ಕದಲ್ಲಿ ಅಂದರೆ ಈ ಸೆಂಟರ್ ಪೀಸ್ ಇದೆಯಲ್ಲ, ಇದನ್ನು ವೈಟ್ ತಂದು ಹಿಡ್ಕೋಬೇಕು. ಇಲ್ಲೆಲ್ಲ ವೈಟ್ ಇರಬೇಕಾಗುತ್ತೆ. ಸೊ ಇವಾಗ ವೈಟ್ಗಳು ಎಲ್ಲಿದ್ದಾವೆ ನೋಡೋಣ. ಇಲ್ಲೊಂದು ವೈಟ್ ಇದೆ. ಸೊ ಈ ರೀತಿಯಾಗಿ ಇದ್ರ ಪಕ್ಕದಲ್ಲಿ ವೈಟ್ ಬರಬೇಕು. ಸೊ ಒಂದು ವೈಟ್ ನನಗೆ ಸಿಕ್ಕಿದೆ. ಸೊ ಇವಾಗ ಸೆಕೆಂಡ್ ವೈಟ್ ತೊಗೊಬರೋಣ. 2 ಆಯಿತು, ಇನ್ನೆರಡು ಬೇಕು ನಮಗೆ. ಅದು ಕೆಳಗಡೆ ಇದೆ. ಸೊ ಇದನ್ನು ತೊಗೊಂಬರ್ತೀನಿ. ನೋಡಿ, 3 ಆಯಿತು. ಆಮೇಲೆ ಇನ್ನೊಂದು ಬೇಕು, ಎಲ್ಲಿದೆ, ಇಲ್ಲಿದೆ. ಸೊ ಇದನ್ನು ಈ ರೀತಿ ಮಾಡಿದರೆ ಇಲ್ಲಿ ಬರುತ್ತೆ. ಸೊ ಫಸ್ಟು ಈ ರೀತಿಯಾಗಿ ಎಲ್ಲೋ ಪಕ್ಕದಲ್ಲಿ 4 ವೈಟ್ಗಳನ್ನ ಸೆಂಟ್ರ್ ಪೀಸ್ಗಳಲ್ಲಿ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇದು ತುಂಬ ಈಸಿ ಇದೆ, ಎಲ್ಲರೂ ಕೂಡ ಮಾಡ್ಬೋದು. ನೋಡಿ, ಇವಾಗ ನನಗೆ ವೈಟು ರೆಡ್ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು ಇಲ್ಲಿ ಈ ಸೆಂಟರ್ಗೆ ಮ್ಯಾಚ್ ಮಾಡ್ಕೋತೀನಿ ರೆಡ್ನ. ಸೊ ಅದಕ್ಕೆ ನಾನು ಟರ್ನ್ ಮಾಡ್ತೀನಿ. ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಬ್ಲೂ ಇದೆ. ಸೊ ಇವಾಗ ನೆಕ್ಸ್ಟು ಇವಾಗ ನಮಗೆ ರೆಡ್ ಬಂದಿದೆ. ಸೊ ಈ ರೀತಿಯಾಗಿ ನಾನು ಈ ರೆಡ್ ಮ್ಯಾಚ್ ಮಾಡ್ಕೊಂಡ್ಮೇಲೆ ಇದನ್ನು ಕೆಳಗಡೆ ತಗೊಂಡೋಗ್ತೀನಿ. ಓಕೆನಾ, ಇದು ಬಂದು ಇಲ್ಲಿ ಕೂರುತ್ತೆ ಈ ರೆಡ್ಡು. ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ಇದು ಯಾವುದಿದೆ, ಈ ವೈಟ್ನ ಕೆಳಗೆ ಹಾಕಬೇಕು. ಅದನ್ನು ನಾನು ಗ್ರೀನ್ ಜೊತೆ ಮ್ಯಾಚ್ ಮಾಡಿಕೊಂಡು ಕೆಳಗಡೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಬಂದಿದೆ. ಸೊ ಆಮೇಲೆ ಬ್ಲೂ ನೋಡಿ, ನೀವು ಇಷ್ಟು ಜಸ್ಟ್ ಮೂವ್ ಮಾಡಿ ಈಗ ಬ್ಲೂ ಮ್ಯಾಚ್ ಆಯ್ತಲ್ವ. ಸೊ ನೋಡಿ, ವೈಟ್ ಇದೆ, ಬ್ಲೂ ಮ್ಯಾಚ್ ಆಗಿದೆ, ಅದನ್ನು ಕೆಳಗಡೆ ಹಾಕ್ಕೊಡಿ. ಅದೇ ರೀತಿ ಇವಾಗ ಆರೆಂಜ್ ಮ್ಯಾಚ್ ಆಗಿದೆ, ಅದನ್ನು ಕೆಳಗಡೆ ಹಾಕೋತೀನಿ. ಸೊ ನೀವು ಈ ರೀತಿಯಾಗಿ ಮಾಡಿದವಾಗ
ನಿಮಗೆ ಈ ರೀತಿಯಾಗಿ ಪ್ಲಸ್ ರೆಡಿ ಆಗುತ್ತೆ. ಇವಾಗ ಬೇಸಲ್ಲಿ ಪ್ಲಸ್ ರೆಡಿ ಆಗಿದೆ. ಇಲ್ಲಿ 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 ನನಗೆ ವೈಟ್ಗಳು ಬೇಕು. ಅದನ್ನು ಯಾವ ರೀತಿ ತರೋದು ಅಂತ ನೋಡೋಣ. ನೋಡಿ, ವೈಟ್ಗಳು ಇಲ್ಲಿಲ್ಲ, ಇಲ್ಲೊಂದಿದೆ, ಇಲ್ಲೂ ಒಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಮೊದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ, ನೋಡಿ ಇಲ್ಲಿ ಬ್ಲೂ ಇದೆ, ಸೊ ಇಲ್ಲಿ ಬ್ಲೂ ಇದೆ, ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ. ಆಮೇಲೆ ಈ ವೈಟು ನನಗೆ ಇಲ್ಲಿ ಹೋಗಬೇಕು. ಆಮೇಲೆ ಈ ಪಕ್ಕದಲ್ಲಿ ನೋಡಿ, ಇಲ್ಲಿ ಬ್ಲೂ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ವೈಟ್ ಇದೆ. ಅಂದರೆ ನನಗೆ ಈ ಕಾರ್ನರ್ ಪೀಸಲ್ಲಿ ಹೆಂಗಿರಬೇಕು ಅಂತಂದರೆ, ಈ ಕಡೆದೊಂದು ಬ್ಲೂ ಪೀಸ್ ಬೇಕಾಗುತ್ತೆ, ಆಮೇಲೆ ಈ ಕಡೆದೊಂದು ರೆಡ್ ಪೀಸು ಅದು ಇಲ್ಲಿದೆ, ಅದು ವೈಟು. ಸೊ ಏನು ಮಾಡ್ತೀನಿ ನೋಡಿ, ಸಿಂಪಲ್, ಕ್ಲಿಯರಾಗಿ ನೋಡ್ಕೊಳ್ಳಿ. ಇದನ್ನು ಈಗ ರೈಟ್ ಇದೆ ಅಲ್ವಾ, ಅದನ್ನು ಒಂದು ಸಲ ಅಪ್ ಮಾಡ್ತೀನಿ. ಆಮೇಲೆ ಅಪ್ ಆದಮೇಲೆ ಈ ರೈಟ್ನ ಮೇಲ್ಗಡೆ ತಗೊಂಡು, ಆಮೇಲೆ ಈಗ ಅಪ್ಪರ್ ಇದೆ ಅಲ್ವಾ, ಇದನ್ನು ಈ ಥರ ಫ್ರೈ ಮಾಡ್ತೀನಿ. ಅಂದರೆ ಅಪ್ಪರ್ನ ಈ ಕಡೆ ರಿವರ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಟರ್ನ್ ಮಾಡಿದೆ. ಸೊ ಇವಾಗ ನೋಡಿ, ನಮಗೆ ಬ್ಲೂ ಇಲ್ಲಿ ಬಂದಿದೆ, ರೆಡ್ ಇಲ್ಲಿ ಬಂದಿದೆ, ವೈಟ್ ಇಲ್ಲಿ ಬಂತು. ಅದೇ ರೀತಿ ಇವಾಗ ಆರೆಂಜ್ ನೋಡಿ, ಈ ಆರೆಂಜು ಇದಕ್ಕೆ ಮ್ಯಾಚ್ ಆಗ್ತಿದೆ. ಇಲ್ಲಿ ವೈಟ್ ಇದೆ, ಈ ಕಡೆ ಬ್ಲೂ ಕೂಡ ನಮ್ಗೆ ಬೇಕಾಗಿರೋದು ಇಲ್ಲಿದೆ. ಸೊ ಇದನ್ನು ಕೂಡ ಅಷ್ಟೇ ಒಂದು ಸಲ ರೈಟ್ನ ಮೇಲೆತ್ತಿ, ಆಮೇಲೆ ಮೇಲ್ಗಡೆದನ್ನು ರಿವರ್ಸ್ ತೊಗೊಂಬನ್ನಿ, ಆಮೇಲೆ ಇದನ್ನು ಮತ್ತೆ ರೀಪ್ಲೇಸ್ ಮಾಡಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಮ್ಯಾಚ್ ಆಗಿದೆ. ಅದೇ ರೀತಿ ಇದು 2 ಪೀಸ್ ಇದೆ ನೋಡಿ. ನನಗೆ ಇದು ಇದೇ ರೀತಿ ಸಿಗುತ್ತೆ ಅಂತ ಏನಿಲ್ಲ, ಎಲ್ಲ ಟೈಮ್ ಮ್ಯಾಚ್ ಆಗುತ್ತೆ, ಕೆಲವೊಂದು ಟೈಮ್ ಹಿಂಗಿರ್ಬೋದು. ಸೊ ಅವಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ನೋಡಿ, ನಮಗೆ ಇಲ್ಲೊಂದು ಬೇಕಲ್ವಾ, ಸೊ ಇದನ್ನು ಇಲ್ಲಿ ತಂದ್ಕೊತೀನಿ. ನೋಡಿ, ತಂದ್ಕೊಂಡವಾಗ ಏನಾಗುತ್ತೆ, ಇದು ನಂಗೆ ಮ್ಯಾಚ್ ಆಗಿದೆ. ಈ ಪಕ್ಕದಲ್ಲಿ ಏನಿದೆ, ಆರೆಂಜ್ ಇದೆ, ಸೊ ಇಲ್ಲೂ ಕೂಡ ಆರೆಂಜ್ ಇದೆ. ಇದನ್ನು ಮತ್ತೆ ಮೇಲೆತ್ತೀನಿ, ಈ ಥರ ತಗೊಂಡೆ, ಇಲ್ಲಿ ಫಿಕ್ಸ್ ಮಾಡಿದೆ. ಸೊ ಇಲ್ಲೊಂದು ಪೀಸ್ ಉಳ್ಕೊಂತು. ಅದೆಲ್ಲಿದೆ ಪೀಸು, ಇಲ್ಲಿದೆ. ಅದೇನು ಮಾಡ್ತೀನಿ ಅಂತಂದರೆ, ನೋಡಿ ಇವಾಗ ನನಗೆ ಈ ಕಡೆ ಸಿಕ್ಕಿದೆ, ಇಲ್ಲೂ ಕೂಡ ಅದೇ, ಬಟ್ ಇದು ರಿವರ್ಸಲ್ಲಿ ಇರುತ್ತೆ. ನೋಡಿ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ನನಗೆ ವೈಟ್ ಬೇಕು, ವೈಟ್ ಇದೆ, ಈ ಕಡೆ ರೆಡ್ ಇದೆ, ರೆಡ್. ಸೊ ಇದನ್ನು ನೋಡಿ, ಇವಾಗ ನಾವು ರೈಟಲ್ಲಿ ತಿರ್ಸಿದಾಗೆ ನಿಮ್ಗೆ ಈ ಕಡೆ ಸಿನಾರಿಯೋ ಬಂದವಾಗ ಇದನ್ನು ಈ ಥರ ಎತ್ತಿ ನೋಡಿ. ಮುಂಚೆ ನಾನು ಏನು ಮಾಡ್ತೀವಿ, ಇದನ್ನು ಎತ್ತಿ ಇದನ್ನು ಈ ಕಡೆ ತಗೊತಾ ಇದ್ವಿ. ಇವಾಗ ಹಂಗಲ್ಲ, ಇದನ್ನು ಏನು ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ. ಸೊ ಇದನ್ನು ಮೇಲೆತ್ತೋಣ ಅಂತಲ್ಲ, ಆಮೇಲೆ ಇದನ್ನು ರಿವರ್ಸ್ ಮಾಡ್ತೀನಿ. ನೋಡಿ, ಇವಾಗ ವೈಟ್ ಮ್ಯಾಚ್ ಆಗಿದೆ, ಇಲ್ಲಿ ಬಂತು. ಸೊ ಇವಾಗ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಬೇಸ್ ರೆಡಿ ಆಗಿದೆ. ಆಮೇಲೆ ಇದ್ರ ಪಕ್ಕದಲ್ಲಿ ಎಲ್ಲ ಕಲರ್ಸ್ಗಳು ಕೂಡ ನೋಡಿ, ಇದು 3 ಸೆಟ್ ಆಗಿದೆ, ಇದು ಸೆಟ್ ಆಗಿದೆ, ಇದು ಸೆಟ್ ಆಗಿದೆ. ಬೇಸಿಕಲಿ ನೀವು ಬೇಸ್ನ ರೆಡಿ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಸಿಗುತ್ತೆ, ಒಂದು ಶೇಪ್ ಸಿಗುತ್ತೆ. ಅಂದರೆ ಟೀ ಥರ, ಅಂದರೆ ಕಟ್ಟಾಗಿರೋ ಟೀ ಅಂತಲೂ ಹೇಳ್ಬೋದು. ನೋಡಿ, ಈ ಥರ ನಿಮಗೆ ಎಲ್ಲ ಕಾರ್ನರ್ಗಳು ಕೂಡ ಹಿಂಗೆ ಸಿಗುತ್ತೆ. ಇದು ಫಸ್ಟ್ ಸ್ಟೆಪ್. ಈ ಥರ ಆದಮೇಲೆ ಏನು ಮಾಡಬೇಕು ಅಂತಂದರೆ, ಒಂದು ಸಲ ನೀವು ಫಸ್ಟ್ ಸ್ಟೆಪ್ ಮಾಡಿದ್ಮೇಲೆ ತಕ್ಷಣವೇ ಸೆಕೆಂಡ್ ಸ್ಟೆಪ್ ಹೋದರೆ ನಿಮಗೆ ಫಸ್ಟ್ ಸ್ಟೆಪ್ಪೇ ಮರ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು, ಇವಾಗ ಕಲಿಬೇಕು ಅಂತಂದರೆ ಒಂದೊಂದು ಸ್ಟೆಪ್ನ ನೀವೊಂದು ಮಿನಿಮಮ್ 10 ಟೈಮ್ಸ್ ಮಾಡಬೇಕು. ಇವಾಗ ಫಸ್ಟ್ ಸ್ಟೆಪ್ ಆಗಿದೆ, ಇದನ್ನು ಒಂದು 10 ಟೈಮ್ಸ್ ಟ್ರೈ ಮಾಡಿದ ಮೇಲೆ ಸೆಕೆಂಡ್ ಸ್ಟೆಪ್ ಹೋಗಿ, ಆವಾಗ ನಿಮಗೆ ಫಸ್ಟ್ ಸ್ಟೆಪ್ಪು ಬೇಸ್ ರೆಡಿ ಮಾಡ್ಕೊಳ್ಳೋದು ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕಲೀಲಿಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಕ್ಲಿಯರ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡೋಣ. ಇವಾಗ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ. ನೋಡಿ, ನಾವು ಫಸ್ಟು ಸ್ಟೆಪ್ನ ಮಾಡುವಾಗ ವೈಟನ್ನು ಬೇಸ್ ಆಗಿ ಈ ರೀತಿಯಾಗಿ ಡೌನಲ್ಲಿ ಇಟ್ಕೊಂಡಿದ್ವಿ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ಮೇಲ್ಗಡೆ ಇಟ್ಕೊತೀನಿ. ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೆಕೆಂಡ್ ಸ್ಟೆಪ್ನ ಹೇಗೆ ಕಂಪ್ಲೀಟ್ ಮಾಡ್ಬೋದು ಅಂತ. ನೋಡಿ, ಇಲ್ಲಿ ನಮಗೆ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ಇಲ್ಲಿ ಎಲ್ಲೋ ಬಂದಿರೋ ಪೀಸ್ಗಳು ನಾವು ಕನ್ಸಿಡರ್ ಮಾಡಬಾರ್ದು. ನೋಡಿ, ಈ ಸೆಂಟ್ರಲ್ಲಿ ಏನು ಎಲ್ಲೋ ಪೀಸ್ಗಳಿದೆ ಅಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಈ ಥರ ಎಲ್ಲೋ ಬಿಟ್ಟು ಬೇರೆ ಯಾವುದೇ ಕಲರ್, ಲೈಕ್ ಇವಾಗ ಗ್ರೀನ್ ಮತ್ತು ರೆಡ್ ಇದೆ, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಬೇಡ, ಇದು 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 ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಎಲ್ಲೋ ಬಂದಿರೋದನ್ನು ಇಗ್ನೋರ್ ಮಾಡಿ. ಇವಾಗ ಏನು ಮಾಡಬೇಕು ಅಂತಂದರೆ, ಈಗ ರೆಡ್ ವೈಟು ನಮಗೆ ಟಾಪಲ್ಲಿದೆ, ಅದನ್ನು ಕೆಳಗಡೆ ನಮಗೇನೋ ಅವಶ್ಯಕತೆ ಇಲ್ಲ, ಯಾವುದನ್ನು ಬೇಸ್ ಇಟ್ಕೋಬೇಕಂತಲ್ಲ. ಇವಾಗ ನೀವು ಮೇಲ್ಗಡೆ ವೈಟನ್ನು ಹಿಂಗೆ ಇಟ್ಕೊಳ್ಳಿ, ಈ ಥರ. ನೆಕ್ಸ್ಟು ನೋಡಿ, ನಮಗೆ ಇಲ್ಲಿ ಗ್ರೀನ್ ಒಂದು ಪೀಸ್ ಇದೆ, ಎಲ್ಲೋನ ಇಗ್ನೋರ್ ಮಾಡಿದ್ದೀವಿ. ಸೊ ಈ ಗ್ರೀನ್ನ ಈ ಥರ ಟರ್ನ್ ಮಾಡಿ ಗ್ರೀನ್ಗೆ ಮ್ಯಾಚ್ ಮಾಡ್ಕೊಂಬಿಡಿ ಫಸ್ಟು. ಓಕೆ, ಈಗ ಗ್ರೀನ್ಗೆ ಮ್ಯಾಚ್ ಆಗಿದೆ. ಸೊ
ಈ ಗ್ರೀನ್ ಕೆಳಗಡೆ ನನಗೆ ಆರೆಂಜ್ ಇದೆ. ಸೊ ನಂಗೆ ಆರೆಂಜ್ ಬಂದು ಈ ಕಡೆ ಇದೆ ಅಲ್ವಾ, ಆರೆಂಜ್, ಇದು ಗ್ರೀನು, ಇದು ಆರೆಂಜು. ಸೊ ನನಗೆ ಈ ಥರ ಫಸ್ಟು ಗ್ರೀನ್ ಸೆಟ್ ಮಾಡ್ಕೊಂಡಾದ್ಮೇಲೆ ನಂಗೆ ಆರೆಂಜ್ ಈ ಕಡೆ ಬೇಕಾಗಿ ಅಂದರೆ ಇಲ್ಲಿಗೆ ಟರ್ನ್ ಮಾಡಿ ತೊಗೊಂಬರ್ಬೇಕಲ್ವ. ಸೊ ಅದಕ್ಕೆ ಇದ್ರ ಅಪೋಸಿಟ್ ಸೈಡ್ ನಾನು ಇದನ್ನು ಕೆಳಗಡೆ ಲೇಯರ್ ಇದೆಯಲ್ಲ ಇದನ್ನು ಈ ಕಡೆ ತಗೋತೀನಿ ಒನ್ ಟೈಮ್, ಓಕೆನಾ. ಆಮೇಲೆ ಏನು ಮಾಡ್ತೀನಿ, ಇದು ಈ ಕಡೆ ಹೋದ್ಮೇಲೆ ಇದನ್ನು ಕೆಳಗಡೆ ಹಿಂಗೆ ತೊಗೊಂಬರ್ತೀನಿ, ಮೇಲ್ಗಡೆ ಇದನ್ನು ಕೆಳಗಡೆ ತೊಗೊಂಬಂದು ಇದನ್ನು ಮತ್ತೆ ರಿವರ್ಸ್ ಹಿಂಗೆ ಇಟ್ಬಿಟ್ಟು ಇದನ್ನು ಅದ್ರ ಪ್ಲೇಸಿಗೆ ಕಳಿಸ್ಬಿಡೋಣ. ಸೊ ಇಷ್ಟ ಆಯಿತು. ಇದಾದಮೇಲೆ ನಾನು ಇದನ್ನು ಒಂದು ಈ ಥರ ತಿರ್ಸ್ಕೊತೀನಿ ನೋಡಿ. ಮುಂಚೆ ಈ ಥರ ಇತ್ತು, ಇದನ್ನು ಈ ಥರ ತಿರ್ಸ್ಕೊಂಡು ಈ ಕೆಳಗಡೆ ಲೇಯರ್ ಇದೆಯಲ್ಲ ವೈಟ್, ಇದನ್ನು ಈ ಕಡೆ ಕಳಿಸ್ಬಿಡೋಣ ನೋಡಿ. ಇಲ್ಲಿರೋ ವೈಟ್ನ ಈ ಕಡೆ ಮೂವ್ ಮಾಡ್ತಾಯಿದ್ದೀನಿ. ಸೊ ಇದು ಹಿಂಗೆ ಇಟ್ಕೊಳ್ಳಿ. ಆಮೇಲೆ ಈ ಲೇಯರ್ನ ನೋಡಿ, ನೀವು ನೋಡ್ತಾ ಇರ್ಬೋದು ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಂತ. ಇದನ್ನು ಈ ಥರ ಕೆಳಗಡೆ ತೊಗೊಂಡ್ಬನ್ನಿ. ಬಂದಮೇಲೆ ಇದನ್ನು ಈ ಕಡೆ ಏನು ಕಳಿಸಿದ್ವಿ ಇದನ್ನು ವೈಟ್ಗೆ ಮ್ಯಾಚ್ ಮಾಡಿ. ಸೊ ವೈಟ್ಗೆ ಮ್ಯಾಚ್ ಮಾಡಿ ಇದನ್ನು ಮೇಲೆ ಕಳಿಸಿ, ಇಲ್ಲಿ ಡಿಸ್ಟರ್ಬ್ ಆಗಿಲ್ಲ. ಈಗ ನೋಡಿ ನಮಗೆ ಗ್ರೀನು ಇಲ್ಲಿಗೆ ಮ್ಯಾಚ್ ಆಗಿದೆ. ಸೊ ಅದೇ ಥರ ಇವಾಗ ಇನ್ನೊಂದು ಪೀಸ್ನ ತಗೊಳ್ಳೋಣ. ಸೊ ಈ ಪೀಸ್ ತಗೊಳ್ಳೋಣ. ಇದನ್ನು ಆಲ್ರೆಡಿ ಸೆಟ್ ಆಗಿದೆ, ಬೇಡ ಒಂದು ಸೆಕೆಂಡ್. ಓಕೆ, ಇದನ್ನೇ ಕನ್ಸಿಡರ್ ಮಾಡ್ಕೊಳ್ಳೋಣ ನೋಡಿ. ಇದು ಈ ಥರ ಇತ್ತು ಅಂದ್ಕೊಳ್ಳಿ. ಸೊ ಈ ಪೀಸ್ನ ನಾನು ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ, ಬ್ಲೂನ. ಸೊ ಇವಾಗ ಬ್ಲೂಗೆ ಮ್ಯಾಚ್ ಆಯಿತು. ಈಗ ಇದು ನನಗೆ ಈ ಆರೆಂಜ್ ಈ ಕಡೆ ಬರಬೇಕು. ಸೊ ಬರಬೇಕಂತಂದರೆ ಈ ಥರ ನಾವು ಬ್ಲೂಗೆ ಮ್ಯಾಚ್ ಮಾಡ್ಕೊಂಡಿದ್ದಾಗ ಇದು ನನಗೆ ಈ ಕಡೆ ಬರಬೇಕು ಅಂತಂದರೆ ಇದನ್ನು ಈ ಕಡೆ ರಿವರ್ಸ್ ಕಳಿಸ್ಕೊಳ್ಳೋಣ, ಓಕೆನಾ. ಈ ಥರ ಕಳಿಸ್ಕೊಂಡೆ. ಈ ಥರ ಕಳಿಸ್ಕೊಂಡ್ಮೇಲೆ ಈ ಮೇಲುಗಡೆ ರೈಟ್ ಸೈಡಲ್ಲಿರೋದನ್ನು ಕೆಳಗಡೆ ಬಂದುಬಿಟ್ಟು ಇದನ್ನು ನಾನು ಏನು ಮಾಡ್ತೀನಿ, ವೈಟನ್ನು ಈ ರೈಟ್ ಸೈಡ್ಗೆ ಕಳಿಸ್ಬಿಟ್ಟು ಇದನ್ನು ಮತ್ತೆ ಮೇಲೆ ತೊಗೊಂಡೋಗ್ತೀನಿ. ಸೊ ಇವಾಗ ಮತ್ತೆ ಇದನ್ನು ಈ ಥರ ತಿರ್ಸ್ಕೊತೀನಿ ನೋಡಿ. ಈ ಥರ ಇದ್ದದನ್ನು ಈ ಥರ ತಿರ್ಸ್ಕೊಂಡಿದ್ದೀನಿ ಈ ಥರ. ಸೊ ಇವಾಗ ವೈಟ್ನ ಇನ್ನು ಮುಂದಕ್ಕೆ ತಳ್ಳಿಬಿಟ್ಟು ಇದನ್ನು ಕೆಳಗಡೆ ಇಳಿಸಿ ಮೇಲ್ಗಡೆ ಲೇಯರ್ನ ಇದನ್ನು ವೈಟ್ನ ಮ್ಯಾಚ್ ಮಾಡಿ ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಸೊ ಅವಾಗ ನೋಡಿ ನನಗೆ ಈ ಬ್ಲೂ ಇಲ್ಲಿರೋದು ಇಲ್ಲಿ ಬಂದು ಸೇರ್ಕೊಂತು. ಇದು ಸೆಕೆಂಡ್ ಲೇಯರ್ ಸೆಟ್ ಆಗಿದೆ. ಸೊ ನನಗೆ ನೆಕ್ಸ್ಟ್ ಬೇಕಾಗಿರೋದು ಇದು ನೋಡಿ. ಮತ್ತೆ ನಾನು ಇವಾಗ ಬ್ಲೂ ಕಲರ್ನ ಎತ್ಕೋತೀನಿ, ಬೇಡ ಆಲ್ರೆಡಿ ರೆಡ್ ಸೆಟ್ ಆಗಿದೆ, ಈ ಕಲರ್ನ ತಗೊಳ್ಳೋಣ. ಇವಾಗ ನನಗೆ ಈ ಗ್ರೀನ್ ಬಂದುಬಿಟ್ಟು ಇಲ್ಲಿ ಹೋಗ್ಬೇಕಲ್ವಾ. ಸೊ ಇದನ್ನು ಅಪೋಸಿಟ್ ಕಲರ್ಗೆ ತಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಇದನ್ನು ಒಂದು ರೌಂಡ್ ಇಳಿಸ್ಕೊಂಡ್ಬಿಟ್ಟು ಇದನ್ನು ಈ ಕಡೆ ತಗೋತಾ ಇದ್ದೀನಿ. ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಸಿನಾರಿಯೋಸ್ನ ನೋಡಿ. ಈ ಮೇಲೆ ಕಳಿಸಿದ ಮೇಲೆ ಇದನ್ನು ಈ ಥರ ತಿರ್ಸ್ಕೊಂಡಿದ್ದೀನಿ. ಸೊ ನೀವು ತಿರ್ಸ್ಕೊಂಡೇ ಮಾಡಿ. ಇನ್ ಕೇಸ್ ನೀವು ಈ ಥರ ಮಿಸ್ಟೇಕಲ್ಲಿ ಹಿಂಗೆ ಹಿಡ್ಕೊಂಡು ಮಾಡಿದರೆ ಅದು ತಪ್ಪಾಗುತ್ತೆ. ಸೊ ಹಿಂಗಿರೋದನ್ನು ನಾನು ಹಿಂಗೆ ತೊಗೊಂಡೆ. ಸೊ ಇದನ್ನು ಮತ್ತೆ ಲೆಫ್ಟ್ ಸೈಡ್ಗೆ ತಳ್ಬಿಡೋಣ ವೈಟ್ನ. ಸೊ ಮೇಲ್ಗಡೆ ಇರುವಂಥ ವೈಟ್ನ ತೊಗೊಂಡ್ಬಂದು ಇದಕ್ಕೆ ಈ ಕೆಳಗಡೆ ಲೇಯರ್ನ ಈ ಕಡೆ ತಿರ್ಸ್ಬಿಟ್ಟು ವೈಟ್ನ ಮ್ಯಾಚ್ ಮಾಡಿ ಮೇಲೆ ಹಾಕಿ. ಸೊ ನೋಡಿ ಇವಾಗ ಇದು ಮ್ಯಾಚ್ ಆಗಿದೆ. ಸೊ ಇವಾಗ ನನಗೆ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ನೋಡ್ತಾ ಇರ್ಬೋದು, ಇದು ಮ್ಯಾಚ್ ಆಗಿದೆ. ಸೊ ಇವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಇವಾಗ ನನಗೆ ಇದು ಇಲ್ಲಿ ಬರಬೇಕು, ಬ್ಲೂ ಇಲ್ಲಿ ಬರಬೇಕು. ಸೊ ಇವಾಗ ನಾನು ಇದ್ರ ಜೊತೆ ಹಿಡ್ಕೊಂಡು ಮಾಡಿದರೆ ಇದು ತಪ್ಪಾಗುತ್ತೆ. ಸೊ ಫಸ್ಟು ರೆಡ್ ಜೊತೆ ಮ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಮ್ಯಾಚ್ ಆಯಿತು. ಇದು ನನಗೆ ಈ ಕಡೆ ಹೋಗಬೇಕು. ಸೊ ನೋಡಿ ಬ್ಲೂ ಇದೆ ಅಲ್ವಾ, ಇದು ಇಲ್ಲಿ ಹೋಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದನ್ನು ಈ ಕಡೆ ತಳ್ಳಿಬಿಡ್ತೀನಿ. ಈ ಕಡೆ ತಳ್ಳಿದ ಮೇಲೆ ಈಗ ರೈಟ್ ಸೈಡಿಂದ ಇದನ್ನು ಇಳಿಸ್ಕೊತೀನಿ. ಆಮೇಲೆ ಇದನ್ನು ಮತ್ತೆ ವೈಟನ್ನು ಈ ಕಡೆ ತಳ್ಳಿಬಿಟ್ಟು ಮತ್ತೆ ವೈಟನ್ನು ಡಿಸ್ಟರ್ಬ್ ಮಾಡಲ್ಲ, ಮೇಲೆ ಕಳಿಸೋಣ. ಆಮೇಲೆ ಇದನ್ನು ಈ ಥರ ಇಟ್ಕೊಳ್ಳಿ. ಒಂದು ಲೆಫ್ಟ್ ಸೈಡಲ್ಲಿ ಈ ಥರ ಟರ್ನ್ ಮಾಡಲಿಕ್ಕೆ ಬರುತ್ತೆ, ಇನ್ನೊಂದು ರೈಟ್ ಸೈಡಲ್ಲಿ ಮಾಡಲಿಕ್ಕೆ ಬರುತ್ತೆ. ಸೊ ಇವಾಗ ಇದಾದಮೇಲೆ ಮತ್ತೆ ಹಿಂಗೆ ಇಟ್ಕೊಂಡ್ಮೇಲೆ ಮತ್ತೆ ಇದನ್ನು ಇನ್ನೊಂದು ಸ್ಟೆಪ್ಪು ಈ ಕಡೆ ತಳ್ಳಿಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಮೂಮೆಂಟ್ ಆಗ್ತಿದೆ ಅಂತ. ಇದು ತಳ್ಳಿದ ಮೇಲೆ ಇದು ಕೆಳಗಡೆ ಇಳಿಸ್ಬೇಕಾಗುತ್ತೆ. ಆವಾಗ ಇದು ಬಂದು ಇಲ್ಲಿ ಕೂರುತ್ತೆ. ಸೊ ಇದನ್ನು ಮತ್ತೆ ಕೆಳಗೆ ಇಳಿಸ್ತೀನಿ. ಈ ಥರ ಸಿಂಪಲ್ಲಾಗಿ ಇದನ್ನು ಮೇಲೆತ್ತಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಸ್ಟೆಪ್ ಈಸಿಯಾಗಿ ಕ್ಲಿಯರ್ ಆಗಿದೆ. ನಿಮಗೇನಾದರೂ ಕನ್ಫ್ಯೂಸನ್ ಆಗಿದ್ದರೆ ಈ
ಮತ್ತು ಇದನ್ನು ಬ್ಯಾಕ್ ಹೋಗ್ಬಿಟ್ಟು ನೋಡಿ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಯಾವುದೇ ಫಾರ್ಮುಲಾನ ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ. ನಿಮ್ಗೆ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಮತ್ತು ಸ್ಲೋ ಆಗಿ ನಿಮಗೆ ತೋರಿಸಿದ್ದೀನಿ. ಸೊ ಈ ಸೆಕೆಂಡ್ ಸ್ಟೆಪ್ನ ನೀವು ನಾನು ಮುಂಚೆ ಹೇಳಿದಾಗೆ ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ನ ಮತ್ತೆ ಒಂದು 10 ಟೈಮ್ಸ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟ್ ಆಗೋ ತನಕ ಮಾಡ್ತಾನೆ ಇರಿ. ಆಮೇಲೆ ಥರ್ಡ್ ಸ್ಟೆಪ್ ಹೋಗೋಣ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ನಾವು ಫಸ್ಟ್ ಸ್ಟೆಪ್ನಲ್ಲಿ ಏನು ಮಾಡಿದ್ವಿ, ವೈಟನ್ನು ಕೆಳಗಡೆ ಬೇಸಾಗಿ ಇಟ್ಕೊಂಡಿದ್ವಿ. ಆಮೇಲೆ ಸೆಕೆಂಡ್ ಸ್ಟೆಪ್ನಲ್ಲಿ ವೈಟ್ನ ಮೇಲ್ಗಡೆ ಇಟ್ಕೊಂಡಿದ್ವಿ. ಇವಾಗ ಮೂರನೇ ಸ್ಟೆಪ್ಪಲ್ಲಿ ಕೂಡ ನಾವು ವೈಟ್ನ ಕೆಳಗಡೆನೇ ಇಟ್ಕೊಳ್ಳೋಣ. ಸೊ ಇವಾಗ ನೋಡಿ ಕ್ಲಿಯರ್ ಆಗಿದೆ ಸ್ಟೆಪ್ಸು. ಸೊ ನಮಗೆ ಈ ಥರ ಒಂದು ಕ್ರಿಯೇಟ್ ಆಗಿರುತ್ತೆ. ಮೇಲ್ಗಡೆ ಎಲ್ಲೋ ಇರುತ್ತೆ, ಯಾಕಂದರೆ ವೈಟ್ ಅಪೋಸಿಟ್ ಎಲ್ಲೋ ಅಲ್ವಾ. ಮೇಲ್ಗಡೆ ಒಂದೇ ಒಂದು ನೋಡಿ, ಈ ಥರ ಸೆಕೆಂಡ್ ಸ್ಟೆಪ್ ಕ್ಲಿಯರ್ ಆದಾಗ ನಮಗೆ 3 ರೀತಿಯಲ್ಲಿ ಸಿನಾರಿಯೋಗಳು ಸಿಗುತ್ತೆ. ಒಂದು ಇಲ್ಲಿ ಒಂದೇ ಒಂದು ಸೆಂಟ್ರಲ್ಲಿ ಎಲ್ಲೋ ಸಿಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟಲ್ಲಿ ನೋಡಿ ಇಲ್ಲೊಂದು ಎಲ್ಲೋ ಇರುತ್ತೆ, ಇಲ್ಲೊಂದು ಎಲ್ಲೋ ಇರುತ್ತೆ. ಓಕೆನಾ. ಇನ್ನು ಕೆಲವೊಂದು ಟೈಮು ಇಲ್ಲೊಂದು ಎಲ್ಲೋ ಈ ಥರ ಇರುತ್ತೆ. ಇನ್ನೂ ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಎಲ್ಲೋದು ಇಲ್ಲೊಂದು ಪ್ಲಸ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲೂ ಎಲ್ಲೋ ಇರುತ್ತೆ. ಸೊ ಪ್ಲಸ್ ಕ್ರಿಯೇಟ್ ಆದರೆ ಈ ಒಂದು ಸ್ಟೆಪ್ನ ನೀವು ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಾವು ಪ್ಲಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವಾಗ ಒಂದು ಸ್ಟೆಪ್ಪನ್ನು ಕಲಿಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಇವಾಗ ನೋಡಿ. ಇಲ್ಲೊಂದು ಎಲ್ಲೋ ಇದೆ. ಸೊ ಇಲ್ಲಿ ನಾವು ಇವಾಗ ಈ ಥರ ಒಂದು ಶೇಪ್ ಮಾಡ್ಕೊಬೇಕು. ನೋಡಿ ನಾವು ಹೇಳಿದ್ನಾಗ 3 ಸಿನಾರಿಯೋ ಅಂತ. ಇವಾಗ ಈ ಥರ ಒಂದು ಶೇಪ್ ಬೇಕು ನಮಗೆ. ಸೊ ಅದು ಬರಬೇಕಂತ ಅಂದರೆ ಈಗ ಫ್ರಂಟ್ ಲೇಯರ್ ಇದೆಯಲ್ವ, ಇದು ವೈಟ್ ಕೆಳಗಡೆನೇ ಇದೆ. ಫ್ರಂಟ್ ಲೇಯರ್ನ ಈ ಥರ ಟರ್ನ್ ಮಾಡಿ, ಆಮೇಲೆ ಇದನ್ನು ರೈಟ್ನ ಒಂದು ಸಲ ಮೇಲೆತ್ತಿ ಇದನ್ನು ಈ ಕಡೆ ಕಳಿಸ್ಬಿಡಿ. ಓಕೆನಾ. ಆಮೇಲೆ ಇದನ್ನು ಮತ್ತೆ ಬ್ಯಾಕ್ ಹಾಗೆ ಹಿಂದ್ಗಡೆ ಕಳಿಸ್ಬಿಟ್ಟು ಆಮೇಲೆ ಇದನ್ನು ನೋಡಿ ಈ ಥರ ಟರ್ನ್ ಮಾಡಿದರೆ ವೈಟ್ ಬಂದು ಈ ವೈಟ್ ಸೇರಿಕೊಡುತ್ತೆ. ಸೊ ಆವಾಗ ನಿಮಗೆ ನೋಡಿ ಈ ಥರ ನಾನು ಹೇಳಿದ್ನಲ್ವ, ಈ ಥರ ಒಂದು ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಸೊ ನೀವಾಗ ಹಿಂಗೆ ಇಟ್ಕೊಂಡ್ರೆ ಆಗಲ್ಲ. ಇದು ಯಾವಾಗಲೂ ಕೂಡ ಮತ್ತೆ ಇದು ಪ್ಲಸ್ ಬೇಕು ಅಂತಂದರೆ ಈ ಥರ ಇದ್ದವಾಗ ನಾವು ಇದೇ ರೀತಿ ಹಿಂಗೆ ಇಟ್ಕೊಬೇಕು. ಇನ್ ಕೇಸ್ ನೀವು ಈ ಥರ ಇಟ್ಕೊಂಡು ಮಾಡಿದರೆ ಆವಾಗ ನಮಗೆ ಪ್ಲಸ್ ಬರಲ್ಲ. ಸೊ ಇದನ್ನು ಹಿಂಗೆ ಇಟ್ಕೊಳ್ಳಿ. ಸೊ ಮತ್ತೆ ಸೇಮ್ ಫಾರ್ಮುಲಾ ನೋಡಿ, ಈ ಫ್ರಂಟ್ ಲೇಯರ್ನ ಒಂದು ಸಲ ಮೇಲೆತ್ತಾ ಇದ್ದೀನಿ, ಆಮೇಲೆ ರೈಟ್ ಸೈಡ್ದು ಮೇಲೆತ್ತಾ ಇದ್ದೀನಿ, ಅದನ್ನು ಈ ಕಡೆ ಕಳಿಸ್ತೀನಿ. ಈ ವೈಟ್ನ ಈ ಕಡೆ ಕಳಿಸ್ಬಿಟ್ಟು ಇದನ್ನು ಮತ್ತೆ ಬ್ಯಾಕ್ ಟು ಬೇಸ್. ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನು ನೋಡಿ ಇಲ್ಲಿ ವೈಟ್ ಇದೆಯಲ್ವ, ಇದನ್ನು ಅಪ್ಪರ್ ಲೇಯರ್ನ ಒಂದು ಸಲ ಈ ಥರ ತಿರ್ಸ್ತೀನಿ. ಆವಾಗ ನಮಗೆ ನೋಡಿ ಇಲ್ಲಿ ಮೈನಸ್ ಕ್ರಿಯೇಟ್ ಆಯಿತು. ಮುಂಚೆ ಈ ಥರ ಇತ್ತು, ಇವಾಗ ಇಲ್ಲೊಂದು ಸ್ಟ್ರೈಟ್ ಲೈನ್ ಮೈನಸ್ ಕ್ರಿಯೇಟ್ ಆಗಿದೆ. ಸೊ ಇವಾಗಲೂ ಕೂಡ ಒಂದು ರೂಲ್ ಇದೆ, ನೀವು ಇದನ್ನು ಈ ರೀತಿ ಇಟ್ಕೊಂಡು ಮತ್ತೆ ಫಾರ್ಮುಲಾ ಹಾಕೋಂಗಿಲ್ಲ. ಸೊ ಇದು ಈ ರೀತಿಯಾಗೇ ಇರಬೇಕು. ಸೊ ಮತ್ತೆ ನಾವು ಅದೇ ಫಾರ್ಮುಲಾ ಹಾಕೋಣ. ನೋಡಿ ವೈಟ್ ಕೆಳಗಡೆ ಇದೆ, ಇದನ್ನು ಒಂದು ಸಲ ತಿರ್ಸ್ತೀನಿ, ಆಮೇಲೆ ರೈಟ್ನ ಒಂದು ಸಲ ಮೇಲೆತ್ತೀನಿ. ಇದಾದಮೇಲೆ ಇದನ್ನು ಈ ಕಡೆ ಕಳಿಸ್ಬಿಟ್ಟು ಇದನ್ನು ಮತ್ತೆ ಬ್ಯಾಕ್ ಟು ಬೇಸ್ ಮಾಡಿ, ಆಮೇಲೆ ಈ ಲೇಯರ್ ಇದೆ ಅಲ್ವ, ಇದನ್ನು ತಿರುಗಿಸ್ತೀನಿ. ಸೊ ಅದು ವೈಟ್ಗೆ ಜಾಯಿಂಟ್ ಆಗುತ್ತೆ, ವೈಟ್ನ ಕಳಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಪ್ಲಸ್ ಕ್ರಿಯೇಟ್ ಆಗಿದೆ. ಇದೆರಡು ಇಗ್ನೋರ್ ಮಾಡಿ, ನೋಡಿ ಪ್ಲಸ್ ಕಾಣಿಸ್ತಿದೆ ಅಲ್ವಾ. ಸೊ ಈ ಪ್ಲಸ್ ಆದಮೇಲೆ ಇರೋದು ಇದು ಒಂದು ಸ್ಟೆಪ್ ಅಂತಲೇ ಅಂದ್ಕೊಂಬೇಡಿ. ಇವಾಗ ಈ ಥರ ಎಲ್ಲೋ ಪ್ಲಸ್ ಮಾರ್ಕು ಬಂದಿದೆಯಲ್ಲ, ಇವಾಗ ನಾವು ವೈಟನ್ನು ಬೇಸಾಗಿ ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ನಮಗೆ ಸೆಂಟ್ರ್ ಪೀಸ್ ಏನಿದೆ ಅದನ್ನು ಆ ಸೆಂಟ್ರ್ ಪೀಸ್ ಅಂದರೆ ಇದು ಒಂದು ಸೆಂಟ್ರ್ ಪೀಸ್, ಇದು ಒಂದು ಸೆಂಟ್ರ್ ಪೀಸ್ ಅಲ್ವಾ, ಇದನ್ನು ಅಪ್ಪರ್ ಲೇಯರ್ ಸೆಂಟ್ರ್ ಪೀಸನ್ನು ಮಿಡಲ್ ಲೇಯರ್ ಸೆಂಟ್ರ್ ಪೀಸ್ ಜೊತೆ ಮ್ಯಾಚ್ ಮಾಡ್ಕೊಳ್ಳೋಣ. ಅಂದರೆ ಕಲರ್ಗಳು ಮ್ಯಾಚ್ ಆಗಿರಬೇಕು. ಸೊ ಅದನ್ನು ಟರ್ನ್ ಮಾಡೋ ಮೂಲಕ ನೋಡ್ಕೊಳ್ಳೋಣ. ಸೊ ಇವಾಗ ನನಗೆ ರೆಡ್ಡು ಮತ್ತು ರೆಡ್ ಸೆಂಟ್ರ್ ಪೀಸ್ ಮ್ಯಾಚ್ ಆಗಿದೆ. ಆಮೇಲೆ ಓಕೆ, ಒಂದು ಮ್ಯಾಚ್ ಆಗಿದೆ, ಇನ್ನು ಮಿಕ್ಕಿದ್ದು ಯಾವುದು ಮ್ಯಾಚ್ ಆಗಿಲ್ಲ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ನನ್ನ ಹತ್ರ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾನ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅದೇ ರೀತಿ ನೀವು ಕೂಡ ಅದನ್ನು ಆದಷ್ಟು ಬೇಗ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಫಾರ್ಮುಲಾನ ಈಗ ಅಪ್ಲೈ ಮಾಡೋಣ. ಅದಕ್ಕೂ ಮುಂಚೆ ಬೇರೆ ಯಾವುದಾದ್ರೂ ಮ್ಯಾಚ್ ಆಗುತ್ತಾ ನೋಡ್ಕೊಳ್ಳೋಣ. ನನಗೆ ಗ್ರೀನ್ ಮ್ಯಾಚ್ ಆಗಿದೆ. ಅದ್ರ ಜೊತೆಗೆ ಏನಂತಂದರೆ, ಈ ಥರ ನಮಗೆ ಪ್ಲಸ್ ಆದಾಗ ಮಿನಿಮಮ್ 2 ಕಲರ್ಗಳು ಅದರ ಸೆಂಟ್ರ್ ಪೀಸ್ ಜೊತೆ ಮ್ಯಾಚ್ ಆಗಿರುತ್ತೆ. ಸೊ ಈ ಮ್ಯಾಚ್ ಆಗಿರೋದನ್ನು ನಾನು ಕಾಣಿಸ್ತಿರೋ ಥರ ಹಿಂಗೆ ಇಟ್ಕೊತಾ ಇದ್ದೀನಿ. ಇವಾಗ ಫಾರ್ಮುಲನ್ನು ಅಪ್ಲೈ ಮಾಡುತ್ತಾ ಸಮಯ ಅಪ್ಲೈ ಮಾಡೋಣ. ನೋಡ್ಕೊಳ್ಳಿ, ಸ್ಕ್ರೀನಲ್ಲಿದೆ ಫಾರ್ಮುಲಾ ಏನಂತಂದರೆ ರೈಟ್
ಪ್ರೈಮ್ ಯು ಪ್ರೈಮ್ ಆರ್ ಪ್ರೈಮ್ ಯು ಆರ್ ಆ್ಯಂಡ್ ಯು ಆರ್ ಪ್ರೈಮ್. ಸೊ ಇವಾಗ ಏನಾಗುತ್ತೆ ಅಂತಂದರೆ ನನಗೆ ಇವಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಸೆಂಟ್ರ್ ಪಿಚ್ ಜೊತೆ ಮ್ಯಾಚ್ ಆಗೋಲ್ಲ, ನಾವು ಅದನ್ನು ರೊಟೇಟ್ ಮಾಡಿ ಮ್ಯಾಚ್ ಮಾಡ್ಕೋಬೇಕು. ನೋಡಿ ಇವಾಗ ರೆಡ್ ಜೊತೆ ಮ್ಯಾಚ್ ಆಗಿದೆ, ಗ್ರೀನ್ ಜೊತೆ ಮ್ಯಾಚ್ ಆಗಿದೆ, ಆರೆಂಜ್ ಜೊತೆ ಮ್ಯಾಚ್ ಆಗಿದೆ, ಆಮೇಲೆ ಎಲ್ಲೋ ಜೊತೆ ಮ್ಯಾಚ್ ಆಗಿದೆ. ಸೊ ಈ ಸ್ಟೆಪ್ ಆದಮೇಲೆ ನೆಕ್ಸ್ಟು ನಾವು ಕಾರ್ನರ್ ಪೀಸ್ಗಳೇನಿದ್ದಾವಲ್ಲ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ ಇಲ್ಲಿ ಕಾರ್ನರ್ ಪೀಸ್ಗಳು ಮ್ಯಾಚ್ ಆಗುತ್ತಾ ಅಂತ ನೋಡ್ಕೋಬೇಕು. ಸೊ ಇದು ನಮ್ಮದು ಗ್ರೀನ್ ಅಲ್ವಾ ಫುಲ್ಲು, ಇದು ನಮಗೆ ರೆಡ್ ಬರಬೇಕು. ಸೊ ಇಲ್ಲಿ ನನಗೆ ಗ್ರೀನು ಇಲ್ಲ, ರೆಡ್ಡು ಇಲ್ಲ, ಸೊ ಇದು ಮ್ಯಾಚ್ ಆಗಿಲ್ಲ. ಸೊ ಇವಾಗ ನೋಡಿ ಇಲ್ಲಿ ರೆಡ್ಡು ಬ್ಲೂ ಇದೆ, ಇದರಲ್ಲಿ ಯಾವುದರಲ್ಲೂ ರೆಡ್ಡು ಬ್ಲೂ ಇಲ್ಲ, ಅದು ಬೇಡ. ಸೊ ಇವಾಗ ನೋಡೋಣ, ಇದರಲ್ಲಿ ಆರೆಂಜ್ ಮತ್ತು ಬ್ಲೂ ಇರಬೇಕು, ಇದರಲ್ಲಿ ಕೂಡ ಇಲ್ಲ. ಎಲ್ಲ ಸೆಂಟ್ರ್ ಪೀಸ್ಗಳು ಇನ್ಕರೆಕ್ಟಾಗಿ ಇದ್ದಾವೆ, ಯಾವುದು ಮ್ಯಾಚ್ ಆಗ್ತಿಲ್ಲ. ಸೊ ಇವಾಗ ನಾವು ಮ್ಯಾಚ್ ಆಗಬೇಕಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಎಲ್ ಆ್ಯಂಡ್ ಯು ಪ್ರೈಮ್ ಆ್ಯಂಡ್ ಆರ್ ಆ್ಯಂಡ್ ಯು ಆ್ಯಂಡ್ ಎಲ್ ಪ್ರೈಮ್ ಆ್ಯಂಡ್ ಯು ಪ್ರೈಮ್ ಆ್ಯಂಡ್ ಆರ್ ಪ್ರೈಮ್. ಸೊ ಇವಾಗ ನಮಗೆ ಕಾರ್ನರ್ ಪ್ಲೇಸ್ಗಳು ಅದ್ರ ಪ್ಲೇಸಿಂದ ರೀಪ್ಲೇಸ್ ಆಗಿರುತ್ತೆ. ನೋಡಿ ಮತ್ತೆ ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಗ್ರೀನ್ ಬಂದಿದೆ, ಇಲ್ಲಿ ಆರೆಂಜ್ ಬಂದಿದೆ, ಇದು ಸೆಟ್ ಆಗಿದೆ. ಸೊ ಇಲ್ಲಿ ನೋಡಿ ಇವಾಗ ನನಗೆ ಇಲ್ಲಿ ರೆಡ್ ಇರಬೇಕಿತ್ತು, ಇಲ್ಲಿ ರೆಡ್ ಇದೆ, ಇಲ್ಲಿ ನನಗೆ ಗ್ರೀನ್ ಇರಬೇಕು, ಇಲ್ಲಿ ಗ್ರೀನ್ ಇದೆ, ಇದು ಮ್ಯಾಚ್ ಆಗಿದೆ. ಅದೇ ರೀತಿ ಇಲ್ಲಿ ನನಗೆ ಆರೆಂಜ್ ಇರಬೇಕು, ಬಟ್ ಇಲ್ಲಿ ನನಗೆ ರೆಡ್ ಟು ಬ್ಲೂ ಕಾಂಬಿನೇಷನ್ ಇದೆ, ಇದಕ್ಕೆ ಮ್ಯಾಚ್ ಆಗೋಲ್ಲ. ಸೊ ಇಲ್ಲಿ ನೋಡಿದರೆ ಇದು ಕೂಡ ಮ್ಯಾಚ್ ಆಗೋಲ್ಲ. ಇಲ್ಲಿ ಆರೆಂಜ್ ಮತ್ತು ಬ್ಲೂ ಇರಬೇಕಿತ್ತು, ಅದಿಲ್ಲ. ಸೊ ಇಲ್ಲೂ ಕೂಡ ಇಲ್ಲ. ಸೊ ನಾನು ಮ್ಯಾಚ್ ಆಗಿರೋದು ಇದೊಂದು. ಸೊ ಮ್ಯಾಚ್ ಆಗಿರೋದನ್ನು ರೈಟ್ ಸೈಡ್ಗೆ ಈ ಕಡೆ ಇಟ್ಕೊತೀನಿ. ಇವಾಗ ಮತ್ತೆ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಮತ್ತೆ ಅದ್ರ ಪ್ಲೇಸ್ಗಳು ಚೇಂಜ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ತೋರಿಸ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಒಂದು ಕಾರ್ನರಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಸೊ ಇವಾಗ ನೋಡಿ ಇಲ್ಲಿ ನನಗೆ ಇದು ಸೆಟ್ ಆಗುತ್ತೆ, ಯಾಕಂದರೆ ಇಲ್ಲಿ ಆರೆಂಜ್ ಇರಬೇಕಿತ್ತು, ಇಲ್ಲಿದೆ, ಇಲ್ಲಿ ಬ್ಲೂ ಇರಬೇಕಿತ್ತು, ಇದು ಕೂಡ ಇಲ್ಲಿದೆ, ಇದು ಕೂಡ ನೋಡಿ ಸೆಟ್ ಆಗುತ್ತೆ. ಸೊ ಇವಾಗ ಎಲ್ಲ ಕಾರ್ನರ್ ಪೀಸ್ಗಳು ಆಲ್ಮೋಸ್ಟ್ ಸೆಟ್ ಆಗಿದೆ. ಸೊ ನಾನು ಸೆಟ್ ಆಗಿರೋದನ್ನು ಈ ಕಡೆ ಕಾಣಿಸ್ತಿರೋ ಕಡೆ ಇಟ್ಕೋತೀನಿ. ಇವಾಗ ನಾನು ಮುಂಚೆ ಹೇಳಿದ್ನಲ್ಲ ಅದೇ ಫಾರ್ಮುಲಾನ ಫಾಲೋ ಮಾಡಿ. ಆರ್ ಯು ಪ್ರೈಮ್ ಆರ್ ಪ್ರೈಮ್ ಆ್ಯಂಡ್ ಯು ಆ್ಯಂಡ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇವಾಗ ಒಂದು ಸೈಡ್ ಮಾತ್ರ ಮಾಡಿದ್ದೀವಿ. ಇವಾಗ ಈ ಕಡೆನೂ ಮಾಡಬೇಕಾಗುತ್ತೆ, ಅದನ್ನೇ ರಿವರ್ಸಲ್ಲಿ ಮಾಡಬೇಕು ನೋಡಿ. ಅದನ್ನೇ ನಾನು ಫಾರ್ಮುಲಾ ರಿವರ್ಸಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಒಂದು ಸೈಡ್ ಕ್ಲಿಯರಾಗಿ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್. ಸೊ ಇವಾಗ ನಾನು ಏನು ಹೇಳ್ಕೊಟ್ನಲ್ಲೋ ಅದೇ ಫಾರ್ಮುಲಾನ ಈ ಕಡೆನೂ ಆಗಬೇಕು, ಈ ಕಡೆನೂ ಆಗಬೇಕು ನೋಡಿ. ಇವಾಗ ಅದೇ ಫಾರ್ಮುಲಾ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇವಾಗ ಒಂದು ಸೈಡ್ ಆಯಿತು. ಇವಾಗ ಈ ಕಡೆನೂ ಹಾಕೋಣ. ಇವಾಗ ನಮಗೆ ಕ್ಯೂಬು ಕ್ಲಿಯರ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇವಾಗ ನೋಡಿ ಕ್ಯೂಬು ಸೆಟ್ ಆಗುತ್ತೆ. ಆಗಬೇಕಿತ್ತು, ಇವಾಗ ಆಗಿಲ್ಲ. ಇವಾಗ ಮತ್ತೊಮ್ಮೆ ಇದೇ ಆ್ಯಂಗಲಲ್ಲಿ ಹಿಡ್ಕೊಬೇಕು. ಇಲ್ಲಿ ಮ್ಯಾಚ್ ಆಗ್ತಿರೋದನ್ನು ಈ ಕಡೆ ರೈಟಲ್ಲಿ ಹಿಡ್ಕೊಂಡು ಮತ್ತೆ ಫಾರ್ಮುಲಾ ಹಾಕೋಣ, ನೋಡೋಣ. ಯು ಪ್ರೈಮ್ ಆರ್ ಪ್ರೈಮ್. ಇವಾಗ ಅದೇ ಫಾರ್ಮುಲಾ ಮತ್ತೆ ಎಲ್, ಬಟ್ ಇದು ಲೆಫ್ಟ್ ಸೈಡಲ್ಲಿ ಬೇರೆ ಫಾರ್ಮುಲಾ ಇರುತ್ತೆ. ಎಲ್ ಯು ಪ್ರೈಮ್ ಎಲ್ ಪ್ರೈಮ್ ಯು ಎಲ್, ನೆಕ್ಸ್ಟ್ ಯು ಪ್ರೈಮ್ ಎಲ್ ಪ್ರೈಮ್. ನೋಡಿ ಇವಾಗ ನಮಗೆ ಕ್ಯೂಬು ನೀಟಾಗಿ ರೆಡಿ ಆಗಿದೆ.
ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ. ನೀವೇನಾದರೂ ಈ ವಿಡಿಯೋಯಿಂದ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ರೆ ಸಾಲ್ವ್ಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.